ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ. ಇದಕ್ಕೆ ಯೋಗ ಅಂತ ಕರೀತಾರೆ. ನಿಮ್ಮೆಲ್ಲರನ್ನು ದರ್ಶನ ಮಾಡತಕ್ಕಂಥ ಅವಕಾಶ ಸಿಕ್ತು. ಅದು ಸಂಕಷ್ಟಹರ ಈ ಸಂದರ್ಭದಲ್ಲಿ ಸಿಮೆಂಟಿನ ಕಾಡಿನ ಮಧ್ಯದಲ್ಲೂ ಮಾನವತೆಯನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಈ ಘೋರ ಕಲಿಯುಗದಲ್ಲಿ ಎಲ್ಲ ಭೌತಿಕ ಸಂಗತಿಗಳಿಗೆ ಜಾಸ್ತಿ ಮಹತ್ವ ಸಿಗ್ತಾ ಇದೆ. ಮನುಷ್ಯರ ನಡುವಿನ ಸಂಬಂಧಗಳಿಗೆ ಕಡಿವಾಣ ಬೀಳ್ತಾ ಇದೆ. ಹತ್ತಿರದವರು ದೂರ ಆಗ್ತಾರೆ, ದೂರದವರು ಹತ್ತಿರ ಆಗ್ತಾರೆ ಯಂತ್ರದ ಮೂಲಕ. ಇಂಥ ಸಮಯದಲ್ಲಿ, ಇಂಥ ಒಂದು ಸುಂದರ ಸಂಜೆಯ ಸಮಯದಲ್ಲಿ ತಾವೆಲ್ಲರೂ ಗಣಪತಿಯನ್ನ ನೆಪ ಮಾಡಿಕೊಂಡು ಇಲ್ಲಿ ಒಟ್ಟಿಗೆ ಸೇರಿರೋದು ಮನಸ್ಸಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡತಕ್ಕಂಥ ಸಂಗತಿ. ಅದು ಇವ್ರ ಪರಿಚಯ ನನಗಿಲ್ಲ, ಆದರೆ ಇಷ್ಟೊಂದು ಸುಶ್ರಾವ್ಯವಾಗಿ ಮನಸ್ಸು ಮುದಗೊಳ್ಳುವಂತೆ ಅವರು ಹಾಡಿದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇಲ್ಲಿನ ನಿವಾಸಿ ಅವರಿಂದ ಇನ್ನೂ ಹೆಚ್ಚು ಸೇವೆ ಸಮಾಜಕ್ಕೆ ಆಗಲಿ ಅಂತ ನಾನು ಗಣೇಶನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ. ನಿಮ್ಮೆಲ್ಲರಲ್ಲೂ ಒಂದೇ ಒಂದು ಕಳಕಳಿಯ ವಿನಂತಿ ಏನು ಅಂತಂದ್ರೆ, ನಮ್ಮ ಕುಟುಂಬಗಳನ್ನ ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕು. ಇವತ್ತು ಎಲ್ಲ ಮಾನವತೆಯ ಗುಣಗಳಿಗಿಂತ ಹಣಕ್ಕೆ ಹೆಚ್ಚು ಮಹತ್ವ ಅನ್ನುವ ವಾತಾವರಣ ಎಲ್ಲೆಡೆ ಕಾಣಿಸ್ತಾ ಇದೆ. ಅದಕ್ಕೊಂದು ಉದಾಹರಣೆ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ನದಿ ಹರಿತಾ ಇರುತ್ತೆ, ನದಿಯಲ್ಲಿ ದೋಣಿ ಸಾಗುತ್ತೆ. ದೋಣಿ ಅನ್ನುವ ಜೀವನ ಮುಂದಕ್ಕೆ ಸಾಗಬೇಕಾದ್ರೆ ನದಿ ಅನ್ನುವ ನೀರು ಬೇಕೇ ಬೇಕು. ದೋಣಿ ಅನ್ನುವ ಜೀವನ ಸಾಗಬೇಕಾದ್ರೆ ನದಿ ಅನ್ನುವ ನೀರು ಬೇಕೇ ಬೇಕು ಅಂತ ನಾನು ಹೇಳಿದೆ. ಅದು ಅಂದ್ರೆ ಹಣ. ಹಣ ಇಲ್ಲದೆ, ಹಣ ಅಂದ್ರೆ ನದಿಯ ನೀರಿದ್ದ ಹಾಗೆ, ದೋಣಿ ಅಂದ್ರೆ ಜೀವನ ಇದ್ದ ಹಾಗೆ. ಈ ಜೀವನ ಅನ್ನುವ ದೋಣಿ ಮುಂದಕ್ಕೆ ಸಾಗಬೇಕು ಅಂತಾದ್ರೆ ನದಿಯ ರೂಪದಲ್ಲಿ ನೀರು ಏನಿದೆಯೋ ಅದು ಹಣ ಇದ್ದ ಹಾಗೆ, ಅದು ಬೇಕೇ ಬೇಕು. ಲಕ್ಷ್ಮಿ ಇಲ್ಲದೆ ಜೀವನ ಮುಂದಕ್ಕೆ ಸಾಗಲ್ಲ. ಆದರೆ ನದಿಯ ನೀರು ದೋಣಿಯಲ್ಲಿ ಬಂದು ಬಿದ್ದರೆ ದೋಣಿ ಮುಳುಗೋದು ನಿಶ್ಚಿತ. ಅದಕ್ಕೆ ಯಾವುದೇ ಕುಟುಂಬದಲ್ಲಿ ಮನುಷ್ಯರ ಸಂಬಂಧ, ಕುಟುಂಬದ ಸದಸ್ಯರ ನಡುವಿನ ಸಂಬಂಧ ಮತ್ತು ಇಮೋಷನ್ಸ್, ಭಾವನೆಗಳು, ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮನೆಯದ್ದೇ ಆದ ಪರಂಪರೆಗಳು, ಅದೆಲ್ಲದಕ್ಕಿಂತ ಹಣ ಮುಖ್ಯ ಆಗಬಾರ್ದು. ಯಾವ ಮನೆಯಲ್ಲಿ ಹಣವೇ ಮುಖ್ಯವಾಗ್ಬಿಡುತ್ತೋ, ನಾನು ಅನ್ನೋದೇ ಮುಖ್ಯವಾಗುತ್ತೋ ಅಂಥ ಮನೆ ಮುಳುಗೋದು ನಿಶ್ಚಿತ. ತುಂಬಾ ಮನೆಗಳು ಮುಳುಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಇವತ್ತು ಕೋರ್ಟ್ನಲ್ಲಿ ಬೇರೆ ಎಲ್ಲ ಜಗಳಗಳಿಗಿಂತ ಡೈವೋರ್ಸ್ ಕೇಸ್ಗಳೇ ಜಾಸ್ತಿ.
ಸಣ್ಣ ಪುಟ್ಟ ಕಾರಣಗಳಿಗೆ ವಿವಾಹ ವಿಚ್ಛೇದನೆ ಆಗುತ್ತೆ. ಯಾಕೆ ಅಂದ್ರೆ ಅವ್ರ ಮನೆಯಲ್ಲಿ ಸಂಸ್ಕಾರ ಸಿಕ್ಕಿಲ್ಲ. ಮತ್ತು ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವಾಯತ್ತತೆ ಬೇರೆ, ಸ್ವಾತಂತ್ರ್ಯತೆ ಬೇರೆ. ಹೀಗಾಗಿ ಮನೆಯನ್ನ ಒಂದು ಸಂಸ್ಕಾರದ ಕೇಂದ್ರವನ್ನಾಗಿ, ನಾವು ಅದನ್ನ ಮಂದಿರವನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗುವುದು ಅಲ್ಲಿ ಹಣಕ್ಕಿಂತ ಹೆಚ್ಚು ಗುಣಕ್ಕೆ ಮಹತ್ವ ಸಿಕ್ಕಾಗ. ಇವತ್ತು ಗಣಪತಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿದೀವಿ. ನಮ್ಮ ಕುಟುಂಬವನ್ನ ಹಣಕ್ಕಿಂತ ಹೆಚ್ಚಾಗಿ ಗುಣಕ್ಕೆ ಮಹತ್ವ ಕೊಡುವಂತಹ ಕುಟುಂಬವನ್ನಾಗಿ ಪರಿವರ್ತಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಅದರಿಂದನೇ ಆನಂದ ಸಿಗೋದು. ಈ ಇಡೀ ಬ್ರಹ್ಮಾಂಡದಲ್ಲಿ, ಭೂಲೋಕದಲ್ಲಿ ಜೀವಂತ ಸ್ವರ್ಗ ಅಂತ ಯಾವುದಾದರೂ ಇದ್ರೆ ಅದು ಮನೆ ಮಾತ್ರ. ದಣಿದು ಬಂದವರಿಗೆ ಭರವಸೆಯನ್ನ ಕೊಡತಕ್ಕಂಥ ಜಾಗ, ನಿರಾಶೆಯನ್ನ ಹೊಂದಿದವರಿಗೆ ಬದುಕುವ ಆಸೆಯನ್ನ, ವಿಶ್ವಾಸವನ್ನ ಹೆಚ್ಚಿಸ್ತಕ್ಕಂಥ ಜಾಗ, ಸೋತವರಿಗೆ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನ ಕೊಡತಕ್ಕಂಥ ಜಾಗ ಮನೆನೇ. ಅದಕ್ಕೋಸ್ಕರ ತಾವೆಲ್ಲರೂ ಈ ಹಾದಿಯಲ್ಲಿದ್ದೀರಾ. ಆದ್ರೆ ಈ ಹಾದಿಯಲ್ಲಿ ಸಾಗುವಾಗ ಬರ್ತಕ್ಕಂಥ ಸವಾಲುಗಳೇನಿದಾವೋ ಅದು ಕಡಿಮೆ ಇಲ್ಲ. ಅದಕ್ಕೋಸ್ಕರ ಮನೆಯನ್ನ ಈಗ ನಮ್ದು ಎಷ್ಟು ಚೆನ್ನಾಗಿದೆಯೋ ಇದಕ್ಕಿಂತ ಇನ್ನಷ್ಟು ಚೆನ್ನಾಗಿ ಮಾಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ತಾ, ಮನೆಯಲ್ಲಿರ್ತಕ್ಕಂತಹ ದೊಡ್ಡವರೆಲ್ಲರೂ ಆನಂದವಾಗಿರುವಂತೆ ಮಕ್ಕಳು ಪ್ರಯತ್ನ ಮಾಡಬೇಕು. ಮಕ್ಕಳು ಬೆಳೆಯೋದಕ್ಕೆ ಬೇಕಾಗಿರುವಂತಹ ಒಂದು ಉತ್ತಮ ವಾತಾವರಣ, ಅವರ ಸ್ವಚಿಂತನೆಗೆ, ಸ್ವತಃ ಯೋಚನೆ ಮಾಡಿ ಅವರು ಮುಂದೆ ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನ ದೊಡ್ಡವರು ನಿರ್ಮಾಣ ಮಾಡೋದು. ಹೀಗೆ ಪರಸ್ಪರ ಸಹಯೋಗದಿಂದ ಮನೆಯನ್ನ ಇನ್ನಷ್ಟು ಉತ್ತಮವನ್ನಾಗಿ ಮಾಡೋಣ. ಇವತ್ತಿನ ಬಹಳ ದೊಡ್ಡ ಚಾಲೆಂಜ್, ಬಹಳ ದೊಡ್ಡ ಸವಾಲು. ಇದನ್ನ ನಾವು ನಗ್ತಾ ನಗ್ತಾ ಎದುರಿಸೋಣ. ನಮ್ಮ ಮನೆಯನ್ನ ನಾವೆಲ್ಲರೂ ಸೇರಿ ಸ್ವರ್ಗವನ್ನಾಗಿ ಮಾಡೋಣ. ಮತ್ತು ಮನೆಗಳು ಸೇರಿ ಸ್ವರ್ಗವಾಗುವ ಪ್ರಯತ್ನವನ್ನ ಮಾಡೋಣ. ಅದನ್ನೇ ಈಗ ಮಾಡ್ತಾ ಇದೀವಿ ನಾವು. ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸಗಳೇ ಸ್ವರ್ಗವನ್ನಾಗಿ ಮನೆಯನ್ನ ಮಾಡೋದಕ್ಕೆ ಇರತಕ್ಕಂಥ ಆಧಾರ ಸ್ತಂಭಗಳು. ಇದನ್ನ ಮಾಡೋದಕ್ಕೆ ಏನೇನು ನಮಗೆ ಸವಾಲುಗಳು ಬರುತ್ತೋ, ಚಾಲೆಂಜಸ್ ಬರುತ್ತೋ, ಅದನ್ನ ಗಣಪತಿ ನಿವಾರಣೆ ಮಾಡ್ಲಿ ಅನ್ನತಕ್ಕಂತಹ ಒಂದು ಪ್ರಾರ್ಥನೆಯನ್ನ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಗಣಪತಿಯ ಚರಣಗಳಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅನ್ನತಕ್ಕಂತಹ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.